ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು. ಪೀಠಿಕೆ. ಬಹುಭಾಷಾ ಸ್ವರೂಪಿಣಿಯಾದ ಭಾರತ ಮಾತೆಯ ಮಡಿಲಿನಲ್ಲಿ ಹಲವಾರು ಭಾಷೆಗಳಿವೆ. ಅವುಗಳಲ್ಲಿ ಸುಮಾರು 2500 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರುವ ಕನ್ನಡ ಭಾಷೆ ಕಾಲಕಾಲಕ್ಕೆ ಸಾಕಷ್ಟು ಬದಲಾವಣೆಯನ್ನು ಹೊಂದುತ್ತಾ ಸಮೃದ್ಧವಾಗಿ ರೂಪುಗೊಂಡ ಭಾಷೆ. ತನ್ನದೇ ಆದ ಲಿಪಿಯನ್ನು ಹೊಂದಿರುವ ಶ್ರೀಮಂತ ಸಾಹಿತ್ಯಕ್ಕೆ ಆಗರವಾದ ಕನ್ನಡ ಭಾಷೆಯ ಬೆಳವಣಿಗೆಯನ್ನು 4 ಹಂತಗಳಾಗಿ ವಿಭಾಗಿಸಲಾಗಿದೆ. ಅದೆಂದರೆ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ. ವಿಷಯ ನಿರೂಪಣೆ. ಹಳಗನ್ನಡದ ಕಾಲವನ್ನು ಸುಮಾರು 7ರಿಂದ 12ನೇ ಶತಮಾನದವರೆಗೆ ಗುರುತಿಸಲಾಗುತ್ತದೆ. ಅದಕ್ಕೂ ಹಿಂದಿನ ಕನ್ನಡವನ್ನು ಶಾಸನಗಳಲ್ಲಿ ಕಾಣಬಹುದು. ಅದನ್ನು ಪೂರ್ವದ ಹಳಗನ್ನಡ ಎನ್ನುವರು. 12ನೇ ಶತಮಾನದಿಂದ 18ನೇ ಶತಮಾನದವರೆಗಿನ ಕನ್ನಡ ಭಾಷೆ ನಡುಗನ್ನಡ ಎಂದು ಕರೆಸಿಕೊಂಡರೆ 18ನೇ ಶತಮಾನದ ನಂತರದ ಕನ್ನಡ ಹೊಸಗನ್ನಡವೆಂದು ಗುರುತಿಸಲ್ಪಡುತ್ತದೆ. ಆಯಾ ಕಾಲದಲ್ಲಿ ಉಪಲಬ್ಧವಾಗಿರುವ ಶಾಸನಗಳು, ಕೃತಿಗಳಲ್ಲಿ ಬಳಕೆಯಾಗಿರುವ ಕನ್ನಡ ಭಾಷೆಯ ಸ್ವರೂಪವನ್ನು ಆಧರಿಸಿ ಈ ವಿಭಾಗ ಕ್ರಮವನ್ನು ಮಾಡಲಾಗಿರುತ್ತದೆ. ಅನೇಕ ಕವಿಗಳು, ಸಂತರು, ಶರಣರು ಕನ್ನಡ ಭಾಷೆಯು ಶ್ರೀಮಂತ ಸಾಹಿತ್ಯ ಹೊಂದುವಲ್ಲಿ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಸಾಹಿತ್ಯಕ್ಕೆ ಪಡೆದಿರುವ ಕನ್ನಡ ಭಾಷೆಯು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿದೆ. ಅವುಗಳೆಂದರೆ: ಇಂಗ್ಲಿಷ್ ಭಾಷಾ ವ್ಯಾಮೋಹ. ಇಂಗ್ಲಿಷ್ ಭಾಷೆ ಮಾತನಾಡುವುದು ಹೆಚ್ಚುಗಾರಿಕೆಯಾಗಿ ಶಿಕ್ಷಣದಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಬೇಡಿಕೆ ಹೆಚ್ಚಿದೆ. ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾತನಾಡಲೇಬಾರದೆಂಬ ವಾತಾವರಣ ನಿರ್ಮಾಣವಾಗುತ್ತಿದೆ. ನಿರುದ್ಯೋಗ ಭೀತಿ. ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನದ ಬೇಡಿಕೆಯಿಂದಾಗಿ ವಿದೇಶಿ ಕಂಪನಿಗಳು ಆಂಗ್ಲ ಭಾಷೆ ಬಲ್ಲವರಿಗೆ ಮಾತ್ರ ಉದ್ಯೋಗ ನೀಡುತ್ತಿರುವುದು, ಕನ್ನಡ ಮಾಧ್ಯಮದಲ್ಲಿ ಕಲಿತು ಆಂಗ್ಲ ಭಾಷೆಯಲ್ಲಿ ಸಂವಹನ ಪರಿಣಿತಿ ಇಲ್ಲದವರಿಗೆ ಉದ್ಯೋಗ ಸಿಗದೇ ಇರುವುದು, ಕನ್ನಡ ಭಾಷೆ ಎಂದರೆ ನಿರ್ಲಕ್ಷ್ಯ ತೋರುವಂತಾಗಿದೆ. ಡಿಜಿಟಲ್ ಭಾಷೆಯಾಗಿ ಕನ್ನಡ ಬಳಕೆ ಕುಂಠಿತ. ಕನ್ನಡ ಸಾಫ್ಟ್ವೇರ್, ಕನ್ನಡ ಆ್ಯಪ್ಸ್, ತಂತ್ರಜ್ಞಾನ ವಿಷಯಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಹೆಚ್ಚಾಗದೇ ಇರುವುದೂ ಕೂಡ ಕನ್ನಡ ಭಾಷೆಯ ಉಳಿವಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ. ಕೌಟುಂಬಿಕ ವ್ಯವಸ್ಥೆ ಅಥವಾ ಮೊಬೈಲ್ ಗ್ಯಾಡ್ಜೆಟ್ಸ್ ಬಳಕೆ. ಮನೆಯೇ ಮೊದಲ ಪಾಠಶಾಲೆ. ಮನೆಯಲ್ಲಿ ಕನ್ನಡ ವಾತಾವರಣ ಮಾಯವಾಗುತ್ತಿರುವುದು, ಕೂಡು ಕುಟುಂಬಗಳು ಕಣ್ಮರೆಯಾಗಿ ತಾತ ಅಜ್ಜಿಯರಿಂದ ಕನ್ನಡ ಕಥೆಗಳನ್ನು ಕೇಳಿ ಬೆಳೆಯಬೇಕಾದ ಕನ್ನಡ ಕಂದಮ್ಮಗಳು ಊಟ ಮಾಡುವಾಗ, ಮಲಗುವಾಗ ಮೊಬೈಲ್ ಮತ್ತಿತರ ಗ್ಯಾಡ್ಜೆಟ್ಸ್ಗಳಿಗೆ ದಾಸರಾಗಿರುವುದು, ಓದುವ ಹವ್ಯಾಸ ಕಣ್ಮರೆಯಾಗಿರುವುದು. ದಶಕಗಳ ಹಿಂದೆ ಮನೋರಂಜನೆಗೆ ಹಾಗೂ ಮಾಹಿತಿ ಕಲೆ ಹಾಕಲು ವೃತ್ತಿಪತ್ರಿಕೆ, ಪುಸ್ತಕಗಳನ್ನು ಓದುವ ಹವ್ಯಾಸ ಜನರಿಗಿದ್ದಿತ್ತು. ಆದರೆ ಈಗ ಪುಸ್ತಕದ ಬದಲಿಗೆ ಮೊಬೈಲ್ ಬಳಕೆ ಭಾಷೆಯ ಉಳಿವಿಗೆ ಬಹುದೊಡ್ಡ ಸವಾಲಾಗಿದೆ. ಪೋಷಕರ ನಿರಾಸಕ್ತಿ. ಕನ್ನಡ ಭಾಷೆಯ ಕುರಿತು ಪೋಷಕರಲ್ಲಿ ಇರುವ ನಿರಾಸಕ್ತಿ ಮಕ್ಕಳು ಕನ್ನಡ ಭಾಷೆಯಲ್ಲಿ ಪರಿಣಾಮಕಾರಿ ಸಂವಹನ ಮಾಡಲು ಸಾಧ್ಯವಾಗುತ್ತಿಲ್ಲ. ನಗರ ಪ್ರದೇಶಗಳಲ್ಲಿ, ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳಲ್ಲೂ ಪೋಷಕರು ಮಕ್ಕಳೊಂದಿಗೆ ಇಂಗ್ಲಿಷ್ನಲ್ಲೇ ಸಂವಹನ ಮಾಡುವುದು. ಅನ್ಯ ಭಾಷಿಗರ ಪ್ರಭಾವ. ಉದ್ಯೋಗ ನಿಮಿತ್ತ ಕರ್ನಾಟಕಕ್ಕೆ ಬಂದ ಅನ್ಯ ಭಾಷಿಗರು ಕನ್ನಡ ಕಲಿಯದೆ ತಮ್ಮ ಭಾಷೆಯಲ್ಲಿ ಇಲ್ಲವೇ ಆಂಗ್ಲ ಭಾಷೆಯಲ್ಲಿ ಸಂವಹನ ಮಾಡುತ್ತಿರುವುದು. ಉಪಸಂಹಾರ. ಕನ್ನಡ ಭಾಷೆಯ ಉಳಿವಿಗೆ ಜನರಲ್ಲಿ ಜಾಗೃತಿ ಅಗತ್ಯವಿದೆ. ಕವಿ ಮಹಲಿಂಗರಂಗ ಹೇಳಿರುವಂತೆ, ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ, ಉಷ್ಣವಳಿದ ಹಾಲಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ ಸುಲಭ ಹಾಗೂ ಸುಂದರ ಭಾಷೆ. BM ಶ್ರೀಕಂಠಯ್ಯನವರು ಹೇಳಿರುವಂತೆ, ನಮ್ಮ ಹಿರಿಯರಿಂದ ನಮಗೆ ಬಂದಿರುವ ಆಸ್ತಿ ಏನಾದರೂ ಇದ್ದರೆ ಅದು ನಮ್ಮ ಭಾಷೆ ಮಾತ್ರ. ಅದನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದುದರಿಂದ ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋಣ, ಗೌರವಿಸೋಣ. ಕಲಿಯಲು 1000 ಭಾಷೆಗಳಿವೆ, ಕಲಿತರೆ ತಪ್ಪಿಲ್ಲ. ಆದರೆ ಆಡಲು ಒಂದೇ ಭಾಷೆ, ಅದೇ ನಮ್ಮ ಮಾತೃಭಾಷೆ. ಯಾವುದೇ ಭಾಷೆಯ ಅಳಿವು ಉಳಿವು ಅದನ್ನಾಡುವ ಜನರ ಕೈಯಲ್ಲಿದೆ. ಕನ್ನಡಿಗರು ಕನ್ನಡ ಮರೆತರೆ ಸಂಸ್ಕೃತ ಭಾಷೆಗಾಗಿರುವ ಸ್ಥಿತಿ ಕನ್ನಡ ಭಾಷೆಗೂ ಆಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಕನ್ನಡವನ್ನು ತಪ್ಪಿಲ್ಲದೆ ಮಾತನಾಡುವ, ಬರೆಯುವ, ಉಳಿಸುವ, ಬೆಳೆಸುವ ಜವಾಬ್ದಾರಿ ಕನ್ನಡಿಗರ ಮೇಲಿದೆ.